ನಿಮಗೆ ಈಗ ನೀವು ನಾವು ಅಂದರೆ ಆ್ಯಸ್ ಅ ಫ್ಯಾಮಿಲಿ ಮೆಂಬರು ನಾವು ಎಷ್ಟೋ ಯೋಚನೆಗಳು ಮಾಡ್ಕೋತೀವಿ. ಅಂದರೆ ಈ ಥರ ಫುಡ್ ಕೊಡಬೇಕು ಅಥವಾ ಈ ಥರ ಅವ್ರು ನೋಡ್ಕೋಬೇಕು, ಇಂಥ ಡಾಕ್ಟ್ರಿಗೆ ನಾವು ತೋರಿಸ್ಬೇಕು ಅಂತ ನಮ್ಮ ಯೋಚನೆಗಳಿರುತ್ತೆ ಫ್ಯಾಮಿಲಿ ಮೆಂಬರ್ಸ್ಗೆ. ಓಕೆ, ಬಟ್ ಆ್ಯಕ್ಚುಲಿ ಪೇಷಂಟ್ಸ್ಗೆ ಏನು ವರಿ ಇರುತ್ತೆ ಅಂದರೆ, ನಿಮ್ಮ ತಾಯಿ ಬಗ್ಗೆ ನೀವು ಯೋಚನೆ ಮಾಡಿದಾಗ ಅವ್ರಿಗೆ ಆ್ಯಕ್ಚುಲಿ ಏನು ವಾಟ್ ವಾಸ್ ವರಿಯಿಂಗ್ ಹರ್ ಅದನ್ನು ಅಂದರೆ ನಾವು ಪೇಷಂಟ್ಗೆ ಏನು ಬೇಕು ಅಂತಲೇ ನಾವು ಯೋಚನೆ ಮಾಡಲ್ಲ. ಕೆಲವೊಮ್ಮೆ ಬರೀ ನಾವು ಇಷ್ಟು ಮಾಡ್ತೀವಿ, ನಾವು ಇದು ತರ್ತೀವಿ, ನಾವು ಇದು ಕೊಡ್ತೀವಿ ಅಂತ ನಾವು ಅನ್ಕೋತಾ ಇರ್ತೀವಿ. ಆದರೆ ಪೇಷಂಟ್ ಆ್ಯಂಗಲಿಂದ ಹೇಗೆ ನೀವು ನೋಡಿದ್ರಿ? ನನ್ನ ಕೇಸಲ್ಲೂ ಸೇಮ್ ಇತ್ತು. ನಾನು ನಮ್ಮ ತಾಯಿಗೆ ಡಯಾಗ್ನೋಸ್ ಆಗಿದ್ದು ಹೇಳಿರಲಿಲ್ಲ. ಯಾಕಂದರೆ ಒಂದೇ ರೀಸನ್ ಇತ್ತು, ಅವರಿಗೆ ಆ ಹೋಪ್ ಕಳ್ಕೊಬಾರ್ದು ಅನ್ನೋ ಒಂದು ರೀಸನಲ್ಲಿ ನಮ್ಮ ತಾಯಿಗೆ ಹೇಳ್ದೇ ಯಾವ್ದ್ಯಾವ್ದು ಸಾಧ್ಯ ಆಗುತ್ತೆ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡಿಸಿದೆ. ಬಟ್ ಏನಂದರೆ ಕೆಲವು ಸಲ ಪೇಷಂಟ್ಸಿಗೆ ಏನಾಗುತ್ತೆ ಅಂದರೆ ಓವರ್ ದ ಟೈಮ್ ತುಂಬ ಜರ್ನಿಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಾಗ ಮೋಸ್ಟ್ಲಿ ಏನಾಗುತ್ತೆ ಅಂದರೆ ಅವರಿಗೆ ಲೈಕ್ ನಾನೇನಾದ್ರು ಫ್ಯಾಮಿಲಿ ಬರ್ಡನ್ ಆದ್ನೇನೋ ಅಂತ, ಅಥವಾ ನನ್ನಿಂದ ಇವ್ರಿಗೆ ತೊಂದರೆ ಆಗ್ತಾಯಿದೆಯೇನೋ ಅಂತ ತುಂಬ ಲೋ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಆ ಮೂಮೆಂಟಲ್ಲಿ ಮೋಸ್ಟ್ಲಿ ಏನು ಮಾಡಬೇಕು ಅಂದರೆ ಲೈಕ್ ಮೋಸ್ಟ್ ಆಫ್ ದ ಟೈಮ್ ಸಣ್ಣ ಸಣ್ಣ ಥಿಂಗ್ಸ್ ಅವ್ರಿಗೆ ಮಾಡೋದ್ರಿಂದನೂ ತುಂಬ ಖುಷಿ ಸಿಗುತ್ತೆ. ಲೈಕ್ ಏನೂ ಇಲ್ಲ, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಒಂದು 5 ನಿಮಿಷ ಮಾತಾಡೋದಾಗಲಿ, ಅಥವಾ ಎಲ್ಲರೂ ಹೊರಗೆ ವಾಕಿಂಗಿಗೆ ಕರ್ಕೊಂಡು ಹೋಗೋದಾಗಲಿ, ಅಥವಾ ಅವ್ರಿಗೆ ಇಷ್ಟ ಇರೋ ತಿಂಡಿ ಊಟ ಏನಾದ್ರು ಹೌದು, ಲೈಕ್ ಕ್ಯಾನ್ಸರ್ ಇದ್ದಾಗ ಡಯಟ್ ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಬಟ್ ಕೆಲವು ಟೈಮ್ ಖುಷಿಗಿಂತ ಜಾಸ್ತಿ ಯಾವುದೂ ಇರಲ್ಲ. ಸೊ ನಾನು ಕೂಡ ಅದೇ ಮಾಡಿದೆ. ಲೈಕ್ ಅಮ್ಮಂಗೆ ಶುಗರು ಅದು ಇದು ತಿನ್ನಿಸ್ಬಾರ್ದು ಅನ್ನೋ ತುಂಬ ರೆಸ್ಟ್ರಿಕ್ಷನ್ ಇದ್ರೂ ಲಾಸ್ಟ್ ಮೂಮೆಂಟಲ್ಲಿ ಅವ್ರ ಖುಷಿಗಿಂತ ಬೇರೆ ಯಾವುದೂ ಇಲ್ಲ ಅನ್ನೋ ಒಂದು ಉದ್ದೇಶದ ಮೇಲೆ ಲೈಕ್ ಸಣ್ಣ ಸಣ್ಣ ಸ್ವೀಟ್ ಆಗಲಿ, ಸಣ್ಣ ಸಣ್ಣ ಫ್ರೂಟ್ಸ್ ಆಗಲಿ ತಿನ್ನಿಸಿ ಅವ್ರಿಗೆ ಲೈಕ್ ಆ ಮೂಮೆಂಟಿಗೆ ಖುಷಿ ಕೊಡಬೇಕು ಅನ್ನೋದೊಂದು ಒಳ್ಳೆಯ ಉದ್ದೇಶ ಇತ್ತು. ಸೊ ನಾನು ಇದು ತುಂಬ ಫ್ಯಾಮಿಲೀಸಲ್ಲಿ ನೋಡಿರ್ತೀನಿ. ಪೇಷಂಟ್ಗೆ ಫಾಸ್ಟಿಂಗ್ ಅಂದ್ಬಿಟ್ಟು ಉಪವಾಸ ಇಟ್ಟಿರ್ತಾರೆ. ಅಂದರೆ ಅವ್ರಿಗೆ ಶುಗರು ಅಥವಾ ಫುಡ್ ಕೊಟ್ಬಿಟ್ರೆ ಅವ್ರಿಗೆ ಕ್ಯಾನ್ಸರ್ ಜಾಸ್ತಿ ಆಗಿಬಿಡುತ್ತೆ ಅಂತ ಉಪವಾಸ ಹಾಕಿರೋದು ನಾನು ನೋಡಿದ್ದೀನಿ. ಮತ್ತು ಕೆಲವು ಎಕ್ಸಾಟಿಕ್ ವೆಜಿಟೇಬಲ್ಸು, ಈ ಮಿಲೆಟ್ಸು ಅಂಥದ್ದನ್ನೆಲ್ಲ ಕೊಟ್ಟಿರೋದು. ಅದು ಸಿರಿಧಾನ್ಯಗಳು ಯಾವತ್ತೂ ತಿಂದಿರಲ್ಲ. ಪೇಷಂಟ್ಗೆ ಮೊದಲೇ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಬಾಯೆಲ್ಲ ಕೆಟ್ಟೋಗಿರುತ್ತೆ, ಅವ್ರಿಗೇನು ಟೇಸ್ಟೇ ಗೊತ್ತಾಗ್ತಾ ಇರಲ್ಲ. ಅಂಥ ಟೈಮಲ್ಲಿ ಯಾವುದ್ಯಾವುದೋ ವಿಚಿತ್ರ ಅಂದರೆ ಫುಡ್ಗಳನ್ನ ನಾವು ಕೊಡೋವಂಥವ್ರನ್ನ ನೋಡಿದ್ದೀನಿ. ಬಟ್ ನನಗೇನಿಸುತ್ತೆ ಅದು ತಪ್ಪು ಅಂತ ಅಲ್ಲ, ಬಟ್ ಅವರು ಪಾಪ ಪೇಷಂಟ್ಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಏನೋ ಓದ್ಕೊಂಡು ಅಥವಾ ಎಲ್ಲೋ ಕೇಳಿಬಿಟ್ಟು ಇದು ಮಾಡಿದ್ರೆ ಪೇಷಂಟ್ಗೆ ಒಳ್ಳೇದಾಗ್ಬೋದು ಅಂತ ಮಾಡ್ತಾರೆ. ಬಟ್ ಗುರುದರ್ಶನ್ ಅವ್ರು ಹೇಳಿದಾಗೆ ಪೇಷಂಟ್ಗೆ ನೀವು ಏನೂ ಮಾಡಬೇಕಾಗಿಲ್ಲ, ಜಸ್ಟು ಒಬ್ಬರು ಕೂತ್ಕೊಂಡು ಅವ್ರ ಹತ್ರ ಮಾತಾಡಿದ್ರೆ ಅವ್ರಿಗೆ ಖುಷಿಯಾಗುತ್ತೆ. ಅವ್ರ ಕೈ ಹಿಡ್ಕೊಂಡು ಹೇಗಿದೆಯಮ್ಮ ಅಂತ ಒಂದು ಮಾತಾಡಿಬಿಟ್ರೆ ಸಾಕು. ಎಷ್ಟೋ ಪೇಷಂಟ್ಸು ನನ್ನ ಕ್ಯಾನ್ಸರ್ ಆದ್ರೂ ನನ್ನ ಮಗ ಬಂದು ನೋಡಲಿಲ್ಲ, ಏನೋ ಒಂದು ಹಳೆ ಮನಸ್ತಾಪನೇ ಇಟ್ಕೊಂಬಿಟ್ಟ, ಅವ್ನು ಬರಲೇ ಇಲ್ಲ ಅಂತ ಕೊನೆಗೆ ಅವ್ರಿಗೆ ಕ್ಯಾನ್ಸರಿಂದ ನಾವು ಉಳಿಯೋದಿಲ್ಲ ಅನ್ನೋದು ಬೇಜಾರಾಗಲ್ಲ. ಅಯ್ಯೋ ಮಗನೇ ಬರಲಿಲ್ವಲ್ಲ ಅಂತ ಕೆಲವರು ಅಬ್ರಾಡಿಂದ ಮಕ್ಕಳು ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ. ಆ ಮಕ್ಕಳು ಬರಲಿಲ್ವಲ್ಲ ಅನ್ನೋದೇ ಒಂದು ಅವ್ರಿಗೆ ಕೊರತೆ ಆಗುತ್ತೆ ಹೊರತು ಟ್ರೀಟ್ಮೆಂಟ್ ಏನು ಮಾಡಿದ್ದು ಅಂದರೆ ಟ್ರೀಟ್ಮೆಂಟಲ್ಲಿ ಏನಾಯಿತು, ನಾವು ಉಳಿತೀವ ಅನ್ನೋದು ಅವ್ರಿಗೆ ಯೋಚನೆನೇ ಇರಲ್ಲ. ಸೊ ಇವ್ರು ಹೇಳ್ದಂಗೆ ಒಂದು ಸಣ್ಣ ವಾಕ್ ಕರ್ಕೊಂಡು ಹೋಗೋದಿರ್ಬೋದು, ಅಥವಾ ಅವರೇ ಒಂದು ಸಣ್ಣ ಕೆಲಸ ಮಾಡ್ತೀವಿ ಅಂದರೆ ನೀವು ಈ ಕೆಲವ್ರಿಗೆ ಮನೆಯದೇನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ವಿ, ನಾವು ಒಂದು ಅಡುಗೆ ಬಡಿಸ್ಕೊಂಡು ನಾವೇ ಊಟ ಮಾಡಿದ್ವಿ ಅಂತಲೇ ಒಂದು ಪೇಷಂಟ್ಗೆ ಖುಷಿ ಇರುತ್ತೆ. ಸೊ ಅವರು ಏನು ಮಾಡಿದ್ರೆ ಅವ್ರಿಗೆ ಖುಷಿ ಅನಿಸುತ್ತೋ ಅದನ್ನ ಮಾಡೋಕ್ಕೆ ಬಿಡಿ. ಮತ್ತು ನೀವು ಜೊತೆಗಿರಿ ಪೇಷಂಟ್ ಜೊತೆಗೆ, ಅಥವಾ ಕೆಲವೊಮ್ಮೆ ಫೋನಲ್ಲಿ ಮಾತಾಡಿ, ವಿಡಿಯೋ ಕಾಲ್ ಮಾಡಿ, ಹೇಗಾದರೂ ಅವ್ರ ಜೊತೆಗೆ ಒಂದು ಕಮ್ಯುನಿಕೇಷನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಜಸ್ಟ್ ಈ ವಿಡಿಯೋ ಮಾಡೋಕ್ಕೆ ಮುಂಚೆ ನಾವು ಮಾತಾಡ್ತಾ ಇದ್ವಿ, ಕೆಲವೊಮ್ಮೆ ಏನಂದರೆ ನಾವು ಎಷ್ಟೊಂದೆಲ್ಲ ಹೇಳ್ತೀವಿ, ಕ್ಯಾನ್ಸರು ಆರಂಭಿಕ ಹಂತದಲ್ಲಿ ಪತ್ತೆ ಮಾಡಿದ್ರೆ ಅದನ್ನ ನಾವು ಕ್ಯೂರ್ ಮಾಡ್ಬೋದು, ಮತ್ತು ಕ್ಯಾನ್ಸರ್ ಫ್ರೀ ಆಗಿರ್ಬೋದು, ನೀವು ಸರ್ವೈವ್ ಆಗ್ಬೋದು ಅಂತೆಲ್ಲ ಹೇಳ್ತೀವಿ. ಬಟ್ ಎಷ್ಟೋ ಫ್ಯಾಮಿಲೀಸಲ್ಲಿ ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ 3rd ಸ್ಟೇಜು 4th ಸ್ಟೇಜಲ್ಲೆಲ್ಲ ಪತ್ತೆ ಆಗುತ್ತೆ. ಈ ಸ್ಟೇಜ್ 4 ಕ್ಯಾನ್ಸರ್ ಬಗ್ಗೆ ತುಂಬ ಜನ ಮಾತಾಡೋಲ್ಲ. ಅಂದರೆ ನಾವು ಡಾಕ್ಟರ್ಸು ಅಷ್ಟೇ ಸಕ್ಸಸ್ ಆಗಿದ್ದನ್ನು ತುಂಬ ಹೇಳ್ತಾ ಇರ್ತೀವಿ, ಬಟ್ ಫೇಲ್ ಆಗಿದ್ರ ಬಗ್ಗೆ ತುಂಬ ಜನ ಮಾತಾಡೋಕ್ಕೆ ಇಷ್ಟಪಡಲ್ಲ. ಏನಕ್ಕೆ ಅಂದರೆ ಪಾಪ ಪೇಷಂಟ್ಸ್ ಎಲ್ಲ ನೋಡ್ತಾ ಇರ್ತಾರೆ, ಅವರು ಹೋಗಿ ಕಳ್ಕೊಂಬಿಡ್ತಾರೋ ಅಂತ ನಾವು ಸ್ಟೇಜ್ 4 ಬಗ್ಗೆ ಮಾತಾಡಲ್ಲ ಜಾಸ್ತಿ. ಆದರೆ ಈ ಸ್ಟೇಜ್ 4 ಕ್ಯಾನ್ಸರಲ್ಲೂ ಎಷ್ಟೊಂದೆಲ್ಲ ಮಾಡ್ಬೋದು ನೋಡಿ. ಗುರು ಅವ್ರು ಹೇಳಿದಾಗೆ ಒಂದು ಸಣ್ಣ ನೀವು ಪೇಷಂಟ್ ಜೊತೆಗಿರಿ ಸಾಕು ನೋಡಿ. ಕೆಲವೊಮ್ಮೆ ಕ್ಯಾನ್ಸರ್ನ ನಾವು
ಜಯಿಸೋಕ್ಕಾಗ್ದಲೇ ಇರ್ಬೋದು, ಬಟ್ ನೀವು ಲಾಸ್ಟ್ ಮೂಮೆಂಟಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಇರೋದೇ ಒಂದು ಸಕ್ಸಸ್ ಅಂತ ನನಗನ್ಸುತ್ತೆ. ಮತ್ತು ಈ ಸ್ಟೇಜ್ 4ಅಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾನಂತೂ ಒಬ್ಬರು ಡಾಕ್ಟ್ರು ಅವ್ರ ತಂದೆನೇ ಅವರು ಕಳ್ಕೊಳ್ಳೋವಾಗ ತುಂಬ ಪೇಯ್ನಿಂದ ರಾತ್ರಿ ನರಳಿದ್ದಾರೆ. ಅದು ಸುತ್ತಮುತ್ತ ಒಂದು 10-15 ಮನೆಗೆ ಅವರು ಅಳೋದು ಕೇಳಿಸ್ತಾ ಇತ್ತಂತೆ. ಅವರು ಯಾರೋ ನೇಬರು ಒಬ್ಬರು ಬಂದು ನನಗೆ ಹೇಳಿದ್ರು, ಹೀಗೆ ಅವರು ಅಳ್ತಾ ಇದ್ದಿದ್ದು ನಮ್ಗೆ ಕೇಳಿಸ್ತಾ ಇತ್ತು ಅಂತ. ಸೊ ಆ ಥರ ಪೀರಿಯಡ್ಸು ತುಂಬ ಕಷ್ಟ ಫ್ಯಾಮಿಲಿ ಮೆಂಬರ್ಸ್ಗೆ. ಸೊ ಈ ಥರ ಪೇಷಂಟ್ಸ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ನೀವು ಸಹ ನಿಮ್ಮ ತಾಯಿನ ಆ ಥರ ಸ್ಥಿತಿಲಿ ನೋಡಿದ್ರಿ ಅಲ್ವಾ? ಲಾಸ್ಟ್ ಫ್ಯೂ ಡೇಸ್ ತುಂಬ ಅವ್ರಿಗೆ ಸುಸ್ತಾಗ್ತಾಯಿತ್ತು, ಮತ್ತು ಅವರು ಊಟ ಮಾಡ್ತಾ ಇರಲಿಲ್ಲ ಅಲ್ವಾ? ಸೊ ಆ ಥರ ಲಾಸ್ಟ್ ಸ್ಟೇಜಲ್ಲೂ ಸಹ ಫ್ಯಾಮಿಲಿ ಮೆಂಬರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹೇಗೆ ಅವರು ಹ್ಯಾಂಡಲ್ ಮಾಡಬೇಕು ಆ ಕಷ್ಟನ? ನಾನು ಕೂಡ ಅಂದರೆ ಆ ಮೂಮೆಂಟನ್ನು ಪಾಸ್ ಮಾಡಿದ್ದೀನಿ. ಅಂದರೆ ಲೈಕ್ ಅಮ್ಮ ತುಂಬ ನರಳ್ತಾ ಇದ್ದಿದ್ದು ನೋಡಿದ್ದೀನಿ. ಅಂದರೆ ನನ್ನ ಸಿಚುವೇಷನಲ್ಲಿ ಏನಾಗಿತ್ತು ಅಂದರೆ ಅಮ್ಮ ಲಾಸ್ಟ್ ಕೊನೆ 7-8 ದಿನದಲ್ಲಿ ಮಾತಾಡೋದು ನಿಂತ್ಬಿಟ್ಟಿತ್ತು. ಆಮೇಲೆ ಲೈಕ್ ಊಟ ಮಾಡೋದು ಡೇ ಬೈ ಡೇ ಕಡಿಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನೂ ಇಂಟೇಕ್ ಇರ್ತಾ ಇರಲಿಲ್ಲ. ಆಮೇಲೆ ತುಂಬ ವೀಕ್ ಆಗಿಬಿಟ್ಟಿದ್ರು, ಓಡಾಡೋಕ್ಕಾಗ್ತಾ ಇರಲಿಲ್ಲ, ಯಾರ ಹತ್ರನೂ ಪ್ರಾಪರಾಗಿ ರೆಸ್ಪಾಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಈ ಟಫ್ ಟೈಮಲ್ಲಿ ಏನಾಯಿತು ಅಂದರೆ ಲೈಕ್ ಯಾವ ಟ್ರೀಟ್ಮೆಂಟು ಲೈಕ್ ಬಾಡಿ ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂದಾಗ ಸೊ ಏನಂದರೆ ಲೈಕ್ ಬೇಸಿಕಲಿ ಅವ್ರ ಜೊತೆಗಿರ್ಬೇಕಷ್ಟೇ. ಲೈಕ್ ಎಂಡ್ ಮೂಮೆಂಟಲ್ಲಿ ಅವ್ರ ಜೊತೆಗಿರಬೇಕು. ಅಂದರೆ ಏನೋ ಹೋಪ್ಸ್ ಇದೆ ಅಥವಾ ಏನೋ ಅಂದರೆ ಲೈಕ್ ಜಸ್ಟ್ ಒಂದು ಮಿರಾಕಲ್ ಆಗ್ಬೋದೇನೋ ಅನ್ನೋ ಒಂದು ಹೋಪ್ ಮೇಲೆ ಡೇ ಸ್ಪೆಂಡ್ ಮಾಡಬೇಕಷ್ಟೆ. ಹೌದು, ತುಂಬ ಪೇಯ್ನ್ಫುಲ್ಲಾಗಿರುತ್ತೆ ಆ ಮೂಮೆಂಟು. ತುಂಬ ಲೈಕ್ ನೋಡೋಕ್ಕೆ ಆಗೋದಿಲ್ಲ. ಅಂದರೆ ಲೈಕ್ ಈ ಟೈಮ್ ಯಾಕಪ್ಪ ಬಂತು ಅಂದರೆ ಅಂತ ತುಂಬ ನೋವನ್ನು ಅನುಭವಿಸ್ತಾ ಇರ್ತಾರೆ. ಬಟ್ ಏನು ಮಾಡಲಿಕ್ಕಾಗೋದಿಲ್ಲ. ಒಂದು ಸಲ ಕ್ಯಾನ್ಸರ್ ಆಗಿದೆ ಅಂತ ಡಯಾಗ್ನೋಸಿಸ್ ಆದಮೇಲೆ ಲೈಕ್ ಜರ್ನಿ ಇಸ್ ಇನ್ಎವಿಟೇಬಲ್. ಸೊ ಆ ಜರ್ನಿ ಥ್ರೂ ಹೋಗಲೇಬೇಕು. ಆ್ಯಂಡ್ ಆಲ್ ವಿ ಹ್ಯಾವ್ ಟು ಪ್ರೇಸ್ ದಟ್ ಎಂಡ್ ಮಸ್ಟ್ ಬಿ ಪೀಸ್ಫುಲ್ ಫಾರ್ ದ ಪೇಷಂಟ್. ನೋಡಿ ವೀಕ್ಷಕರೇ, ಹುಟ್ಟಿದವರೆಲ್ಲ ನಾವೆಲ್ಲರೂ ಅಷ್ಟೇ, ಹುಟ್ಟಿದ ಮೇಲೆ ಸಾವು ಖಂಡಿತ ಬಂದೇ ಬರುತ್ತೆ. ಇವತ್ತು ಒಬ್ಬರಿಗೆ ಮುಂಚೆ ಬರ್ಬೋದು, ಒಬ್ಬರಿಗೆ ಲೇಟಾಗಿ ಬರ್ಬೋದು. ಮತ್ತು ಸಾವಿಗೆ ಕಾರಣಗಳು ಅನೇಕ ಇರುತ್ತೆ. ಕೆಲವ್ರಿಗೆ ಕ್ಯಾನ್ಸರ್ ಇರುತ್ತೆ, ಕೆಲವ್ರಿಗೆ ಹಾರ್ಟ್ ಅಟ್ಯಾಕ್ ಇರುತ್ತೆ, ಕೆಲವ್ರಿಗೆ ಸ್ಟ್ರೋಕ್ ಇರುತ್ತೆ. ಸೊ ಇದೇ ಥರ ನಾವು ಈ ಸ್ಟೇಜ್ 4 ಕ್ಯಾನ್ಸರ್ ಪೇಷಂಟ್ಸು ಹೇಗಾಗ್ಬೋದು ಅಂತ ನಾವು ಈಗ ಮಾತಾಡಿದ್ವಲ್ಲ, ಅದೇ ಥರ ಸ್ಟ್ರೋಕ್ ಆಗಿರೋವಂಥವ್ರು, ಈ ಡಯಾಲಿಸಿಸಲ್ಲಿರೋವಂಥ ಪೇಷಂಟ್ಸು, ಬೇರೆ ಬೇರೆ ಕಾರಣಗಳಿಂದ ಬೆಡ್ ರಿಡನ್ ಆಗಿರೋಂಥ ಪೇಷಂಟ್ಸು ನಾವು ಅನೇಕರನ್ನ ನೋಡ್ತಾ ಇರ್ತೀವಿ. ಸೊ ಈ ಹೆಸರುಗಳು ಬೇರೆ ಬೇರೆ, ಆದರೆ ಅವರು ಹೋಗುವಂಥ ಜರ್ನಿ ಎಲ್ರದ್ದು ಹಾಗೆ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಯಾಕೆ ಏನು ಅಂತ ಯೋಚನೆ ಮಾಡೋದ್ರಲ್ಲಿ ಏನೂ ಅರ್ಥನೇ ಇಲ್ಲ. ಅಂದರೆ ಅಯ್ಯೋ ಕ್ಯಾನ್ಸರೇ ಯಾಕಾಯಿತು ಅಲ್ವಾ, ಸ್ಟ್ರೋಕ್ ಆಗಿರ್ಬೋದಾಗಿತ್ತು. ಬಟ್ ಸ್ಟ್ರೋಕ್ ಆಗಿದ್ರೂ ಇದೇ ಥರ ಸ್ಥಿತಿ ಇರ್ಬೋದಿತ್ತು. ಓಕೆ, ಸೊ ಹಾಗೇ ಇಷ್ಟೆಲ್ಲ ಖರ್ಚು ಮಾಡಿ ಯಾಕೆ ಅದು ವರ್ಕ್ ಆಗಲಿಲ್ಲ ಅಂತ. ಸೊ ಯಾಕೆ ಅಂದರೆ ಅದು ನಮಗೆ ನಾವು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ನಾವು ಓಕೆ ಇವರು ಅಡ್ವಾನ್ಸ್ ಸ್ಟೇಜಲ್ಲಿ ಡಯಾಗ್ನೋಸ್ ಆದರೂ ಅದಕ್ಕೆ ಅಂತ ನಾವು ಹೇಳಿದ್ರು ಸಹ ಕೆಲವು ಪೇಷಂಟ್ಸು ಕ್ಯಾನ್ಸರ್ ಕಂಟ್ರೋಲ್ ಮಾಡ್ಬೋದು ನಾವು, ಕೆಲವ್ರಿಗೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಸೊ ಈ ಥರ ಒಂದು ಸಿಚುವೇಷನಲ್ಲಿ ನಾವು ಯಾಕೆ ಏನು ಅನ್ನೋದನ್ನ ಮರೆತು ಬಿಡಬೇಕು. ಜಸ್ಟು ಆ ಜರ್ನಿಲಿ ನೋಡಿ, ಈ ಮುಳುಗ್ತಾ ಇರೋವಂಥ ದೋಣಿ ಒಂದು ಪೀಸ್ಫುಲ್ಲಾಗಿ ಆ ಡೆಸ್ಟಿನೇಷನ್ ಸೇರಿಕೊಳ್ಳಿ ಅಂತ ನಾವು ಅಷ್ಟೇ ಯೋಚನೆ ಮಾಡ್ಬೋದು. ಸೊ ಆ ಟೈಮಲ್ಲಿ ಜೊತೆಗಿರೋದೇ ಮುಖ್ಯ ಹೊರತು ಯಾಕೆ ಏನು ಅಂತ ಯೋಚನೆ ಮಾಡಿದ್ರೆ ಆ ಪ್ರೆಸೆಂಟ್ ಮೊಮೆಂಟ್, ಅಂದರೆ ನೀವು ಹಿಂದಿಂದೂ ಯೋಚನೆ ಮಾಡಬೇಡಿ, ಮುಂದೆ ಏನಾಗುತ್ತೆ ಅಂತಲೂ ಯೋಚನೆ ಮಾಡಬೇಡಿ. ಇವತ್ತಿನ ದಿವಸ ನಾವು ಕಳಿಬೇಕು, ಇವತ್ತಿನ ದಿವಸ ನಾವು ಜೊತೆಗಿರಬೇಕು. ಸೊ ಅಂಥ ಟೈಮಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ, ಪೇಯ್ನ್ ಇರ್ಬೋದು ಅಥವಾ ಊಟ ಮಾಡ್ತಾ ಇಲ್ಲ ಅನ್ಬೋದು, ಏನೇ ಪ್ರಾಬ್ಲಮ್ ಇದ್ರೂ ನಿಮ್ಮ ಆಂಕಾಲಜಿ ಟೀಮ್ ಜೊತೆಗೆ ಕನೆಕ್ಷನಲ್ಲೇ ಇರಿ. ಈ ಪ್ಯಾಲಿಯೇಟಿವ್ ಕೇರ್ ಅಂತ ಎಂಡ್ ಆಫ್ ಲೈಫ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಸೊ ಆ ಥರ ಏನು ಯಾವ ಸಿಂಪ್ಟಮ್ಸ್ ಇದೆ ಅದನ್ನು ನಾವು ಹ್ಯಾಂಡಲ್ ಮಾಡಬೇಕೇ ಹೊರತು
ತುಂಬ ಬರ್ಡನ್ನ ನೀವು ತೊಗೋಬೇಡಿ. ತುಂಬ ಜನ ಏನು ಮಾಡ್ತಾರೆ, ಅಯ್ಯೋ ನಾವು ಈ ಡಾಕ್ಟ್ರ್ ಹತ್ರ ಹೋಗಿದ್ದಕ್ಕೆ ಹಿಂಗಾಯಿತು, ಇನ್ನೊಂದು ಬೇರೆ ಹಾಸ್ಪಿಟ್ಲಲ್ಲಿ ಬೇರೆ ಡಾಕ್ಟ್ರಿಗೆ ತೋರಿಸಿದ್ರೆ ಹೆಂಗಿರ್ಬೋದಿತ್ತು, ಚೆನ್ನಾಗಿರ್ಬೋದಾಗಿತ್ತು ಅವರು ಅಂತ ಮನಸ್ಸಲ್ಲಿ ಅನೇಕ ಪ್ರಶ್ನೆಗಳು ಬರೋದು ಸಹಜ. ಆದರೆ ನಾನೇನು ಹೇಳ್ತೀನಂದರೆ, ಆ್ಯಸ್ ಅ ಫ್ಯಾಮಿಲಿ ಮೆಂಬರು ನನ್ನ ಕೈಲಾದಷ್ಟು ನಾನು ಮನುಷ್ಯ ಪ್ರಯತ್ನ ಮಾಡಿದೆ. ಡಾಕ್ಟ್ರು ಅವ್ರ ಕೈಲಾದ್ದು ಅವ್ರು ಮಾಡಿದ್ರು. ಸೊ ಮುಂದಿಂದು ನಮ್ಮ ಕೈಲಿ ಇರಲಿಲ್ಲ ಅಂತ ಅಂದ್ಕೊಂಬಿಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಸೊ ವೀಕ್ಷಕರೇ, ಈ ಥರ ವೀಡಿಯೋಸ್ ಮಾಡಿದಾಗ ಕೆಲವರು ತುಂಬ ಹೋಪ್ಸ್ನ ಕಳ್ಕೊಂಬಿಡ್ತಾರೆ. ಎಸ್ಪೆಷಲಿ ಕ್ಯೂರ್ ಆಗಿರೋವಂಥವ್ರು, ಚೆನ್ನಾಗಿರೋ ಪೇಷಂಟ್ಸು ಇದು ನೋಡಿಬಿಟ್ಟು ಅಯ್ಯೋ ನಮಗೂ ಹಿಂಗೆ ಆಗ್ಬಿಡುತ್ತಾ ಮುಂದೆ ಅಂತ ಹೆದರ್ಕೊಳ್ತಾರೆ. ನನಗೆ ಪೇಷಂಟ್ಸು ಸಹ ಬಂದು ಕೇಳ್ತಾರೆ, ಮೇಡಮ್ ನಿಮ್ಮ ವೀಡಿಯೋ ನೋಡಿ ನನಗೆ ತುಂಬ ಭಯ ಆಗೋಯಿತು, ನಾನೆಲ್ಲ ಕ್ಯೂರಾಗಿ 5 ವರ್ಷ ಆಗಿದೆ, ಆದರೂ ಈಗಲೂ ನನಗದು ನೋಡಿದ್ರೆ ಭಯ ಆಯಿತು ಅಂತ ಹೇಳ್ತಾರೆ. ಆವಾಗ ಹೇಳ್ತೀನಿ ನಾನು, ನೋಡಿ ನೀವು ಇವತ್ತಿಂದಷ್ಟೇ ಯೋಚನೆ ಮಾಡಿ, ನೋಡಿ ಇವತ್ತು ಚೆನ್ನಾಗಿದ್ದೀರಾ, ಊಟ ಮಾಡಿಕೊಂಡು ನೀವೇ ಒಬ್ಬರೇ ಬಂದು ನನಗೆ ತೋರಿಸ್ಕೊಂಡು ಹೋಗಿದ್ದೀರಾ. ಸೊ ನಾಳೆ ಏನಾಗುತ್ತೆ ಅಂತ ಯಾರೂ ಹೇಳಕ್ಕೆ ಬರಲ್ಲ. ಎಷ್ಟೋ ಜನ ಚೆನ್ನಾಗಿದ್ದವರು ಸ್ಪೀಚ್ ಎಲ್ಲ ಕೊಟ್ಟು ಸಿಂಗರ್ಸ್ ಎಲ್ಲ ಅವರು ಸಿಂಗರ್ ಕಾನ್ಸರ್ಟಲ್ಲಿ ಸಿಂಗಿಂಗ್ ಎಲ್ಲ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಕೊಲ್ಯಾಪ್ಸ್ ಆಗಿ ನಾವು ಅವರು ಜೀವ ಹೋಗಿರೋದನ್ನೇ ನಾವು ನೋಡಿದ್ದೀವಿ. ಸೊ ಮುಂದೆ ಏನಾಗುತ್ತೆ ನಾಳೆ ಅಂತ ಹೇಳಕ್ಕೆ ಬರಲ್ಲ. ಅದು ಕ್ಯಾನ್ಸರ್ ಆಗಲಿ ಅಥವಾ ಇನ್ಯಾವುದೇ ಕಾಯಿಲೆ ಆಗಲಿ, ಪೇಷಂಟು ಬೆಡ್ ರಿಡನ್ ಆದಾಗ ನಾವು ಅವತ್ತಿನ ದಿವಸದ ಬಗ್ಗೆ ಯೋಚನೆ ಮಾಡಿ ಅವ್ರನ್ನ ಕೇರ್ ಮಾಡಿ ಮತ್ತು ಚೆನ್ನಾಗಿ ಅವ್ರನ್ನ ನೋಡ್ಕೊಳ್ಳಿ. ಈ ಸಂಚಿಕೆಗೆ ನಮ್ಮ ಜೊತೆಗೆ ಬಂದಿರೋಂಥ ಗುರುದರ್ಶನ್ ಅವರು ಸಣ್ಣ ವಯಸ್ಸಲ್ಲಿ, ಅವರು ಅಷ್ಟು ವಯಸ್ಸಿನಲ್ಲಿ ಸಣ್ಣವರಾದರೂ ತುಂಬ ಕಷ್ಟ ನಷ್ಟಗಳನ್ನ ಅನುಭವಿಸಿ ಅದನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ಖಂಡಿತ ಇಂಥ ಧೈರ್ಯ ಬೇಕು ಅಂತ ನನಗನ್ಸುತ್ತೆ. ನಮ್ಮ ಸಮಾಜದಲ್ಲಿ ಕ್ಯಾನ್ಸರ್ ಬಗ್ಗೆ ಎಷ್ಟೆಲ್ಲ ಮೂಢನಂಬಿಕೆಗಳಿದೆ, ಎಷ್ಟೆಲ್ಲ ತಪ್ಪು ಕಲ್ಪನೆಗಳಿರುತ್ತೆ. ಸೊ ಅದನ್ನು ಹೋಗಲಾಡಿಸ್ಬೇಕು ಅಂದ್ಬಿಟ್ಟು ಅವರು ಬಂದಿದ್ದಾರೆ. ಸೊ ಅವರಿಗೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಗುರುದರ್ಶನ್ ಅವರೇ ತುಂಬ ಥ್ಯಾಂಕ್ಸ್. ನಿಮ್ಮ ಈ ವಿಡಿಯೋ ನೋಡಿ ತುಂಬ ಫ್ಯಾಮಿಲಿ ಮೆಂಬರ್ಸು, ನಿಮ್ಮಂಥವ್ರು ಸಣ್ಣ ವಯಸ್ಸಿನವರು ತಂದೆ ತಾಯಿ ನೋಡ್ಕೊಳ್ತಿರೋರಿಗೆ ನಿಮ್ಮ ಕಿವಿ ಮಾತುಗಳು ಅವ್ರಿಗೆ ದಾರಿದೀಪ ಆಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ನನಗೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ, ಅಂದರೆ ನನ್ನ ಎಕ್ಸ್ಪೀರಿಯೆನ್ಸ್ನ ಇನ್ನೊಬ್ಬರಿಗೆ ಹೇಳಲಿಕ್ಕೆ. ಎಕ್ಸಾಕ್ಟ್ಲಿ ನೀವು ಹೇಳ್ದಂಗೆ ನಾನು ಈ ಮೂಮೆಂಟಲ್ಲೂ ಇನ್ನೂ ನನ್ನ ಜೀವನದಲ್ಲಿ ಕ್ವಶನ್ಸ್ಗಳಿದೆ. ಅಂದರೆ ಜೀವನ ಅಂದರೆ ಏನು, ನನ್ನ ಪರ್ಪೋಸ್ ಏನು ಲೈಫಲ್ಲಿ ಅಂತ. ಸೊ ಅಲ್ಟಿಮೇಟ್ಲಿ ಏನಂದರೆ ಅದಕ್ಕೆಲ್ಲ ಆನ್ಸರ್ ಏನು ಅಂದರೆ ಈ ಮೂಮೆಂಟ್ನ ಜೀವಿಸೋದೇ ಲೈಫ್ ಅಂತ ಅನಿಸುತ್ತೆ. ಸೊ ನಾನು ಕೂಡ ಅಮ್ಮನ ಕ್ಯಾನ್ಸರ್ ಜರ್ನಿಯಲ್ಲಿ ಅದೇ ಮಾಡಿದೆ. ಅಂದರೆ 9 ತಿಂಗಳು ಅಮ್ಮನ ಜೊತೆ ಪ್ರತಿದಿನ ಆ ಮೂಮೆಂಟ್ಗೋಸ್ಕರ ಜೀವನ ಮಾಡ್ತಾಯಿದ್ದೆ ಅಷ್ಟೇ. ಲೈಕ್ ಔಟ್ಕಮ್ ಅಥವಾ ಎಂಡ್ ರಿಸಲ್ಟ್ ಏನೇ ಆಗಿದ್ದು ಅದು ನನ್ನ ಕೈಯಲ್ಲಿ ಇರಲಿಲ್ಲ. ಸೊ ನಾನು ಆ ದಿನಾನ ಅಮ್ಮನ ಜೊತೆ ಹೇಗೆ ಸ್ಪೆಂಡ್ ಮಾಡಿದ್ರೆ ಖುಷಿಯಾಗಿರ್ಬೋದು ಅನ್ನೋದು ಒಂದು ಉದ್ದೇಶದ ಮೇಲೆ ಕ್ಯಾನ್ಸರ್ ಜರ್ನಿ ಸರ್ಪಾಸ್ ಮಾಡಿದೆ. ಥ್ಯಾಂಕ್ ಯು ಮ್ಯಾಮ್, ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದೆ.